ಕೆಫೆಯಲ್ಲಿ ಬಾಂಬ್ ಇಟ್ಟ ಬಾಂಬರ್ನ ಆದಷ್ಟು ಬೇಗ ಸೆರೆ ಹಿಡಿತೀವಿ ಅಂತ ಹೇಳಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಜನಸಾಮಾನ್ಯರು ಯಾವುದೇ ರೀತಿಯಾದಂಥ ಆತಂಕಕ್ಕೊಳಗಾಗೋದು ಬೇಡ, ಆದಷ್ಟು ಬೇಗ ಶಂಕಿತ ಉಗ್ರನನ್ನು ನಾವು ಬಂಧನ ಮಾಡಿಯೇ ತೀರ್ತೀವಿ ಅಂತ ಹೇಳಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಹತ್ವದ ಸುಳಿವು ಸಿಕ್ಕಿದೆ, ಯಾವ ಕಡೆ ಹೋದ, ಬಟ್ಟೆ ಬದಲಿಸಿರುವ ಬಗ್ಗೆ ಲೀಡ್ ಸಿಕ್ಕಿದೆ, ಆದಷ್ಟು ಶೀಘ್ರವಾಗಿ ಶಂಕಿತ ಉಗ್ರನನ್ನು ಹಿಡಿತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡಿರೋದು ಕೂಡ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಕೇಳಿ. ಇಲ್ಲ, ಇನ್ವೆಸ್ಟಿಗೇಷನ್ನಲ್ಲಿ ಕರೆದು ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅರೆಸ್ಟ್ ಅಂತ ಯಾವುದೂ ಆಗಿಲ್ಲ. ಅದನ್ನು ಕೆಲವರು ಅರೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಎನ್ಕ್ವೈರಿ ಅಂತ ತಿಳ್ಕೊಂಡಿದ್ದಾರೆ. ಅರೆಸ್ಟು ಮುಖ್ಯಮಂತ್ರಿಗಳು ಕೂಡ ಅದನ್ನು ಅರೆಸ್ಟ್ ಅಂದ್ಬಿಟ್ರು ಅವತ್ತು. ಆದರೆ ಅರೆಸ್ಟ್ ಅಂತಲ್ಲ, ಅವ್ರನ್ನ ಕರೆದು ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಕಳಿಸ್ಕೊಟ್ಟಿದ್ದಾರೆ. ಅದು ಮುಂದುವರಿಯುತ್ತೆ. ಇಲ್ಲ, ಇನ್ವೆಸ್ಟಿಗೇಷನ್ನಲ್ಲಿ ಕರೆದು ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅರೆಸ್ಟ್ ಅಂತ ಯಾವುದೂ ಆಗಿಲ್ಲ. ಅದನ್ನು ಕೆಲವರು ಅರೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಎನ್ಕ್ವೈರಿ ಅಂತ ತಿಳ್ಕೊಂಡಿದ್ದಾರೆ. ಅರೆಸ್ಟು ಮುಖ್ಯಮಂತ್ರಿಗಳು ಕೂಡ ಅದನ್ನು ಅರೆಸ್ಟ್ ಅಂದ್ಬಿಟ್ರು ಅವತ್ತು. ಆದರೆ ಅರೆಸ್ಟ್ ಅಂತಲ್ಲ, ಅವ್ರನ್ನ ಕರೆದು ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ ಕಳಿಸ್ಕೊಟ್ಟಿದ್ದಾರೆ. ಅದು ಮುಂದುವರಿಯುತ್ತೆ. ಇಲ್ಲ, ಇನ್ವೆಸ್ಟಿಗೇಷನ್ನಲ್ಲಿ ಕರೆದು ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅರೆಸ್ಟ್ ಅಂತ ಯಾವುದೂ ಆಗಿಲ್ಲ. ಅದನ್ನು ಕೆಲವರು ಅರೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಎನ್ಕ್ವೈರಿ ಅಂತ. ನೋಡಿ, ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಯಾರನ್ನೂ ಕೂಡ ನಾವಿನ್ನೂ ಬಂಧನ ಮಾಡಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮೊನ್ನೆ ಮಾತನಾಡ್ತಾ ಹೇಳಿದ್ರು, ನಾವು ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದೀವಿ ಅನ್ನೋದನ್ನು ಹೇಳಿದರು. ಆದರೆ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಆದರೆ ಮಹತ್ವವಾದ ಸುಳಿವು ಸಿಕ್ಕಿದೆ, ಆದಷ್ಟು ಬೇಗ ನಾವು ಅವರನ್ನು ಕೆಡುತ್ತೀವಿ ಅನ್ನೋದನ್ನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ.